ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ವೆಲ್ಕಮ್ ಟು ಪ್ರವೀಣ್ ಟೆಕ್ ಇನ್ ಕನ್ನಡ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬೋಟ್ ಅನ್ನೋ ಒಂದು ಹೆಡ್ಫೋನ್ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ತುಂಬ ಅದ್ಭುತವಾಗಿದೆ ಮತ್ತು ಅದನ್ನು ಯಾವ ರೀತಿಗೆ ಬೈ ಮಾಡಿದೆ ಮತ್ತು ಇಲ್ಲಿ ಆಫ್ಲೈನ್ ಅವ್ರು ಆನ್ಲೈನ್ ಯಾವ ರೀತಿ ಡಿಫ್ರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ನೋಡಿ. ಈ ಒಂದು ಹೆಡ್ಫೋನು ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಎರಡೂ ಕೂಡ ಅವರು ಅವೈಲೇಬಲ್ ಇದೆ. ಸೊ ನನ್ನ ಕೈಲಿ ಈಗ ಆಲ್ರೆಡಿ ಇದೆ. ಸೊ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿ ತೊಗೊಂಡಿರೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ನೀವು ಕೂಡ ಹೋಗಿ ತಗೊಳ್ಳಿ. ಸೊ ಇದನ್ನು ಒಂದು ಪರ್ಫಾರ್ಮೆನ್ಸ್ ನೋಡೋದಾಯಿತು ಅಂತಂದರೆ ನೀವು ನೋಡ್ತಿರ್ಬೋದು, ತುಂಬಾ ಒಂದು ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕನೆಕ್ಟ್ ಡಿವೈಸ್ ಮತ್ತು 10mm ಡೈನಾಮಿಕ್ ಡಿವೈಸರು ಅಪ್ ಟು 8 hours ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಗೊತ್ತಾಯ್ತು. HD ಸೌಂಡ್ ವಿತ್ ಸೂಪರ್ ಎಕ್ಸ್ಟ್ರಾ ಬೇಸ್ ಇದೆ. ಇನ್ನೂ ಸುಮಾರು ಆಪ್ಷನ್ಸ್ ಇದೆ, ಬ್ಲೂಟೂತ್ ಮೋಡ್ ಅಂತ. ಸೊ ಇದು ಬ್ಲೂಟೂತ್ ಹೆಡ್ಫೋನು, ಸರಿನಾ? ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನೀವು ಫ್ರಂಟಿಗೆ ನೋಡ್ತು ಅಂತಂದರೆ ಈ ರೀತಿ ಲುಕ್ ಸಿಗುತ್ತೆ ಮತ್ತು ಬ್ಯಾಕ್ ಕಡೆ ನೋಡ್ತಂದರೆ ಈ ರೀತಿ ಲುಕ್ ಸಿಗುತ್ತೆ. ಸೊ ಇನ್ನು ಸೈಡ್ ಆ ಥರ ಏನೂ ಕೊಟ್ಟಿಲ್ಲ. ಸೊ ಇಲ್ಲಿ ಸ್ಪೆಸಿಫಿಕೇಷನ್ ಕೂಡ ಇಲ್ಲೂ ಸ್ವಲ್ಪ ಕೊಟ್ಟಿದ್ದಾರೆ. ಇನ್ ಏರ್ ಹೆಡ್ಫೋನ್ ಮತ್ತು ಎಕ್ಸ್ಟ್ರಾ ಏರ್ ಬ್ಯಾಂಡ್ಸ್, ಮೈಕ್ರೋ USB ಕೇಬಲ್, ಮಿನ್ಯುವಲ್ ವಾರಂಟಿ ಕಾರ್ಡ್, ಇಷ್ಟೊಂದು ಆಪ್ಷನ್ ಇದೆ. ಸೊ ಇದನ್ನು ಒಂದು ಸ್ವಲ್ಪ ಓಪನ್ ಮಾಡಿ ನೋಡೇ ಬೇಡ ಯಾವ ರೀತಿ ಏನೇನಿದೆ ಅಂತ. ಸೊ ಇದು ಯಾವುದೇ ರೀತಿಯ ಸೀಲ್ಸನ್ನು ಆ್ಯಡ್ ಮಾಡಿಲ್ಲ, ಸರಿನಾ? ಸೊ ಇದನ್ನು ಓಪನ್ ಮಾಡ್ಕೊಂಡು ಡೈರೆಕ್ಟಾಗಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸಿಲಿ ಯಾವುದೇ ರೀತಿ ಏನು ಇದು ಕೊಟ್ಟಿಲ್ಲ, ಮಿಸ್ ಆಗಿರ್ಬೋದು ವಾರಂಟಿ ಕಾರ್ಡ್ ಎಲ್ಲ. ಸೊ ಇದರಲ್ಲಿ ನೀವು ನಮ್ಮ ಮೊಬೈಲ್ಗೆ ಏನು ಯೂಸ್ ಮಾಡ್ಕೋತೀವಿ, ಸೊ ಅದೇ ರೀತಿಯಾದಂಥ ಒಂದು ಇದು ಚಾರ್ಜಬಲ್ ಅಂದರೆ USB ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಸುಮಾರು ಉದ್ದ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಬಟ್ ಇದು ಲೋಗೋ ಕೂಡ ನಿಮ್ಗೆ ಕಾಣಿಸ್ತಿದೆ. ಸೊ ಉಲ್ಟಾ ಕಾಣಿಸ್ತಿದೆ ಅಂತ ನನಗೆ ಫ್ರಂಟ್ ಕ್ಯಾಮ್ರಾ. ಸೊ ಇದು ಪವರ್ ಆನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಇರೋದು. ಸೊ ಇದು ಫುಲ್ ನೆಕ್ ಬ್ಯಾಂಡ್ ಇದು, ಸರಿನಾ? ಸೊ ನಾವು ಇದನ್ನು ಈ ರೀತಿ ವೇರ್ ಮಾಡೋನೆಲ್ಲ ಹೊರಗಡೆ ಹೋಯ್ತು ಅಂದರೆ ಈ ರೀತಿ ವೇರ್ ಮಾಡುವಂಥದ್ದು ತುಂಬಾ ಉದ್ದ ಇದೆ. ಇದು ಮ್ಯಾಗ್ನೆಟಿಂಗ್ ಆಪ್ಷನ್ಸ್ ಇದೆ, ಸರಿನಾ? ಮ್ಯಾಗ್ನೆಟಿಂಗ್ ಆಪ್ಷನು ಕೆಳಗಡೆ ಹಿಂಗೆ ಬಂತು ಅಂತಂದರೆ ಫುಲ್ಲಾಗಿರುತ್ತೆ. ಸರ್ ಕಂಫರ್ಟು ಕೂಡ ಇರುತ್ತೆ, ತೊಂದರೆ ಇಲ್ಲ. ಈ ಹೆಡ್ಫೋನ್ ಕೀಬೋರ್ಡ್ ಕಡೆ ಹಾಕತ್ತು ಅಂತಂದರೆ ಹೊರಗಡೆ ಅಷ್ಟೊಂದು ಸೌಂಡ್ಸ್ ಕೇಳಲ್ಲ ಮೇಯ್ನಾಗಿ, ಸರಿನಾ? ಕೆಲವೊಂದು ಹೆಡ್ಫೋನ್ಸ್ ಏನಪ್ಪ ಅಂತಂದರೆ ಇದನ್ನು ಕಿವಿ ಹತ್ರ ಹಾಕ್ಕೊಂಡು ಅಂದರೆ ಸೊ ಹೊರಗಡೆ ಬರೋಲ್ಲ, ಸೌಂಡ್ಸ್ ಎಲ್ಲ ಕೇಳ್ತಾ ಇರುತ್ತೆ. ಸೊ ಇದರಲ್ಲಿ ಅಷ್ಟೊಂದು ಸೌಂಡ್ಸ್ ಏನು ಹೊರಗಡೆ ಬರೋದು ಅಷ್ಟೊಂದು ಕೇಳಲ್ಲ, ತುಂಬ ಕ್ಲಿಯರಾಗಿದೆ ಮತ್ತು ಮ್ಯೂಟಾಗಿದೆ ಅಂತ ಹೇಳ್ಬೋದು. ಸೊ ಕೊನೆಗೆ ಹೇಳ್ತು ಅಂತಂದರೆ, ಸೊ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿ ನೋಡಿದ್ದೀನಿ, ಸರಿನಾ? ಇದನ್ನು ಆಲ್ಮೋಸ್ಟ್ 2 days ಯೂಸ್ ಮಾಡಿದ್ದೀನಿ. 2 days ಆದಮೇಲೆ ನಿಮಗೆ ರಿವ್ಯೂ ಮಾಡಿ ಒಂದು ತೋರಿಸ್ತಾ ಇರೋದು, ಸರಿನಾ? 2 days ಕೇಳ್ತಿದ್ದೀನಿ. ತುಂಬ ಚೆನ್ನಾಗಿದೆ, ಏನು ನಮ್ಮ ಒಂದು ಬೆಲೆಗೆ ಅಷ್ಟೊಂದು ಮೋಸ ಇಲ್ಲ, ಸರಿನಾ? ಇದನ್ನು ನಾನು ಆಫ್ಲೈನಲ್ಲಿ ತೊಗೊಂಡೆ. ಇದನ್ನು ಒಂದು ಹೊರಗಡೆ ನಾವು ಮಾರ್ಕೆಟಲ್ಲಿ ತೊಗೊಂಡಿರೋಂಥದ್ದು, ಸರಿನಾ? ನಮಗಿದು ನನಗೆ ಸಿಕ್ಕಿದ್ದು 500 ಸಮಥಿಂಗ್ ಸಿಕ್ತು. ಇದು 500 ಸಮಥಿಂಗ್ ಸಿಗಿದೆ. ಸೊ ಇದು ಆಫ್ಲೈನ್ ನೀವು ನೋಡ್ತಾ ಇರ್ಬೋದು. ಸೊ ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೋಡಿ, ಅಲ್ಲಿ ಕೂಡ ಆನ್ಲೈನ್ಗಿಂತ ಆಫ್ಲೈನ್ ಕಮ್ಮಿ ಇದೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಂತಂದರೆ ಕೆಲವು ಅವೈಲೇಬಲ್ ಇರುವಂಥ ಒಂದಷ್ಟು ಹೆಡ್ಫೋನ್ಸ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಅದನ್ನು ನೀವು ಆಫ್ಲೈನಲ್ಲಿ ಬೈ ಮಾಡಿ. ಯಾಕೆಂದರೆ ಅಮೌಂಟು ಕೂಡ ಕಮ್ಮಿ ಇರುತ್ತೆ, ನೀವು ತೊಗೋಬೋದು. ಮತ್ತು ಆಫ್ಲೈನಲ್ಲಿ ಕೆಲವು ಸಿಗ್ತವೆ, ಅಲ್ಲೇನಪ್ಪ ಅಂತಂದರೆ ಕಾಸ್ಟ್ ಜಾಸ್ತಿ ಇರುತ್ತೆ ಮತ್ತು EMIಗೂ ಅವೈಲೇಬಲ್ ಇರುತ್ತೆ. ಸೊ ಆನ್ಲೈನ್ಗೆ ಹೋಲಿಸ್ಕೊತಂದರೆ ಆಫ್ಲೈನ್ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು ಕೆಲವೊಂದು ವಿಚಾರಗಳಿಗೆ. ಸೊ ಅದರಿಂದ ನೀವೇನಾದರೂ ಹೆಡ್ಫೋನ್ಸ್ ಮತ್ತು ಮೊಬೈಲ್ಸ್ ಮತ್ತು ಹೊರಗಡೆ ಎಲ್ಲರೂ ಬ್ಯಾಟ್ರೀಸು ಆ ಥರ ಏನು ಸಿಗ್ತಿತ್ತು ಅಂದರೆ ದಯವಿಟ್ಟು ಆಫ್ಲೈನ್ಲಿ ಬೈ ಮಾಡಿ. ಯಾಕೆಂದರೆ ನಿಮ್ಮ ಅಮೌಂಟ್ ಉಳಿತಾಯ ಆಗುತ್ತೆ. ಆಫ್ಲೈನಲ್ಲಿ ಏನು ರೇಟ್ ಇರುತ್ತೆ ಅದೇ ಇರುತ್ತೆ. ಆಫ್ಲೈನ್ಲಾಗೋದು ಅಂತಂದರೆ ನಾವು ಚೌಕಾಸಿ ಮಾಡಿ ಅಥವಾ ಒಂದು ಕಮ್ಮಿ ರೇಟ್ಸ್ಗೆ ಹಾಕಿಸಿ ಅಥವಾ ಡಿಸ್ಕೌಂಟಲ್ಲಿ ನಾವು ಒಂದು ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬೈ ಮಾಡ್ಬೋದು. ಸೊ ಅದರಿಂದ ನಿಮ್ಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಆನ್ಲೈನ್ಗಿಂತ ಬೆಸ್ಟು ಆಫ್ಲೈನ್. ನಾವು ಇನ್ನೊಂದು ತಪ್ಪು ಮಾಡೋದು ವಿಚಾರಗಳೇನಪ್ಪ ಅಂತಂದರೆ ಕೆಲವರು ಆನ್ಲೈನ್ ಬೆಸ್ಟ್ ಅಂತಾರೆ, ಕೆಲವರು ಆಫ್ಲೈನ್ ಬೆಸ್ಟ್ ಅಂತಾರೆ. ಸೊ ಕೆಲವು ವಸ್ತುಗಳು ಸಿಗೋಲ್ಲ, ಆಫ್ಲೈನಲ್ಲಿ ಸಿಗೋಲ್ಲ, ಮತ್ತು ಆಫ್ಲೈನ್ಗೆ ಇನ್ನೂ ಕೆಲವು ವಸ್ತುಗಳು ಸಿಗೋಲ್ಲ. ಸೊ ಅದರಿಂದ ಆಫ್ಲೈನಲ್ಲಿ ಯಾವ ಸಿಗುತ್ತೋ ಅದು ನಮಗೆ ಆನ್ಲೈನಲ್ಲೂ ಸಿಗ್ತಾ ಇರುತ್ತೆ. ಅದರಿಂದ ಕರೆಕ್ಟಾಗಿ ನಿಮ್ಗೆ ಯಾವುದೋ ಒಂದು ಅವೈಲೇಬಲ್ ಇಲ್ಲ ನಿಮ್ಮ ಒಂದು ಸಿಟಿ ಅಥವಾ ನಿಮ್ಮ ಏರಿಯಾ, ಅಂಥವು ಮಾತ್ರ ನೀವು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಳ್ಳಿ. ಅದೊಂದು ಹೇಳಿಕೆ ನಿಮಗೆ ಇಷ್ಟಪಡ್ತೀನಿ. ಸೊ ಫೈನಲಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಈ ಹೆಡ್ಫೋನ್ ನೀವೇನಾದ್ರು ಪರ್ಚೇಸ್ ಮಾಡಬೇಕಿತ್ತು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಈ ರೀತಿ ಸಮಥಿಂಗ್ ಏನೇನು ಆನ್ಲೈನ್ ಶಾಪಿಂಗ್ ಇದೆ, ಸೊ ಅದನ್ನೆಲ್ಲ ನಿಮಗೆ ಶೋ ಆಗ್ತಾ ಇರುತ್ತೆ. ಕೆಳಗಡೆ ಯಾವ್ದು ಬೇಕಲ್ಲಿ ಹೋಗಿ ನೀವು ಬೈ ಮಾಡ್ಕೋಬೋದು. ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಆಫ್ಲೈನಲ್ಲಿ ಇದನ್ನು ಸಜೆಸ್ಟ್ ಮಾಡಿ, ತುಂಬ ಚೀಪ್ ರೇಟಿಗೆ ಸಿಗುತ್ತೆ ನನ್ನ ಪ್ರಕಾರ.
ವಾಯ್ಸು ತುಂಬ ಚೆನ್ನಾಗಿ ಬರುತ್ತೆ. ಮ್ಯೂಸಿಕ್ ಮಾತ್ರ ಅದ್ಭುತವಾಗಿದೆ. ಟ್ರಾವೆಲ್ ಮಾಡುವಾಗಾಗಿರ್ಬೋದು ಅಥವಾ ನಾವೇನೋ ಸ್ಲೀಪಿಂಗ್ ಮೋಡಲ್ಲಿ ಇರುವಂಥ ಟೈಮ್ಲಾಗಿರ್ಬೋದು, ಸೊ ಅಲ್ಲಿ ಹೊರಗಡೆ ವಾಕ್ ಹೋಗೋ ಟೈಮ್ಲಾಗಿರ್ಬೋದು, ಜಿಮ್ಲಿ ವರ್ಕೌಟ್ ಮಾಡೋ ಟೈಮ್ಲಾಗಿರ್ಬೋದು ಯೂಸ್ ಮಾಡ್ತಾರೆ. ತುಂಬ ಅದ್ಭುತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.